ಎಲ್ಲ ಒಂದು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ IPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ 2026ಕ್ಕೆ ಅಕೌಂಟೆನ್ಸಿ ವಿಷಯದ ಒಂದು ಕ್ವಶನ್ ಪೇಪರ್ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಆನ್ಯುವಲ್ ಎಕ್ಸಾಮ್ನ ಅಕೌಂಟೆನ್ಸಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ, ಕ್ವಶನ್ಸ್ ರಿಪೀಟ್ ಆಗ್ತವೆ. ಅದು 1 ಮಾರ್ಕ್ಸ್ ಆಗಿರಲಿ, 2 ಮಾರ್ಕ್ಸ್ ಆಗಿರಲಿ, ಜೊತೆಗೆ ಪ್ರಾಬ್ಲಮ್ಸ್ ಆಗಿರಲಿ ರಿಪೀಟ್ ಆಗ್ತವೆ. ತಪ್ಪು ನೋಡ್ಕೊಳ್ಳೇಬೇಕು. ತುಂಬಾ ಇಂಪಾರ್ಟೆಂಟ್ ಕ್ವಶನ್ಗಳು. ಬನ್ನಿ ಇವತ್ತು ನಾವು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಕರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಇಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದ್ರ ನಿಮಗೆ ಫಸ್ಟ್ PUC ಆನ್ಯುವಲ್ ಎಕ್ಸಾಮ್ ಮುಗಿಯವರೆಗೆ ಕಾಮರ್ಸ್ ಬರುತ್ತೆ, ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ ಪ್ರಶ್ನೆಗಳು, ಅಷ್ಟೇ ಇಲ್ಲದೆ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಆಮೇಲೆ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ಎಲ್ಲ ವಿಡಿಯೋಗಳು ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅಂದರೆ ಫಸ್ಟ್ PUCಯಲ್ಲಿ ಅವರು ಶೇರ್ ಮಾಡಿ ಹೆಲ್ಪ್ ಮಾಡಿ, ಖಂಡಿತ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಜೊತೆಗೆ ಕಮೆಂಟ್ ಮಾಡಿ ನಿಮ್ಮ ಕಾಲೇಜಿನಲ್ಲಿ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಕಮೆಂಟ್ ಮಾಡಿ, ನೋಡೋಣ. ಆ ಡೇಟಿಗೆ ನಿಮಗೆ ಕ್ವಶನ್ ಪೇಪರ್ ಮಾಡಿಕೊಡ್ತೀವಿ. ಕಮೆಂಟ್ ಮಾಡಿ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅಂತ ಕಮೆಂಟ್ ಮಾಡಿ. ಜೊತೆಗೆ ಇಲ್ಲಿವರೆಗೆ ನಿಮ್ಮ ಕಾಲೇಜಿನಲ್ಲಿ ಎಷ್ಟು ವಿಷಯ ಕ್ವಶನ್ ಪೇಪರ್ ಮುಗಿದ್ವಿ, ಎಷ್ಟು ವಿಷಯ ಎಕ್ಸಾಮ್ ಮುಗಿದ್ವಿ, ಅವನ್ನೆಲ್ಲ ಕಳಿಸ್ಕೊಡ್ಬೇಕು. ಯಾವ ರೀತಿ ಅಂತಂದರೆ ಇದೇ ಒಂದು ವಿಡಿಯೋ ಕಳೆದ್ರೆ ಕಮೆಂಟ್ಸ್ನಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಕಾಲೇಜ್ನಲ್ಲಿ ಎಷ್ಟು ಕ್ವಶನ್ ಪೇಪರ್ ಮುಗಿದ್ವಿ ಎಲ್ಲ ಕ್ವಶನ್ ಪೇಪರ್ ಕಳಿಸ್ಕೊಡಿ. ನೀವು ಕಳಿಸ್ಕೊಡೋ ಕ್ವಶನ್ ಪೇಪರು ತುಂಬ ಜನಕ್ಕೆ ಹೆಲ್ಪ್ ಆಗ್ತದೆ, ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಖಂಡಿತ ಕಳಿಸ್ಕೊಡಿ, ವೇಟ್ ಮಾಡ್ತಾ ಇರ್ತೀನಿ. ಕಮೆಂಟ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಬಂದುಬಿಟ್ಟು ಎಲ್ಲ ಕ್ವಶನ್ ಪೇಪರ್ ಕಳಿಸ್ಕೊಡಿ. ಎಷ್ಟು ಮುಗ್ತಾ ಇರ್ತವೆ ಎಲ್ಲ ಕಳಿಸ್ಕೊಡಿ, ಖಂಡಿತ ಕಳಿಸ್ಕೊಡಿ. ಬನ್ನಿ ಇವತ್ತಿನ ಇವರೇನ ಶುರು ಮಾಡೋಣ. ಸಬ್ಜೆಕ್ಟ್ ಅಕೌಂಟೆನ್ಸಿ ಮಾರ್ಕ್ಸು 80 ಮಾರ್ಕ್ಸು, ಟೈಮು 3 ಅವರ್ಸು. ಈಗಾಗಲೇ ಒಂದು ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ. ಇದು ಎರಡನೇದು, ಇದು ಸೆಟ್ 1 ಈಗಾಗಲೇ ಚೆನ್ನಾಗಿರ್ತದೆ, ಅದು ನೋಡ್ಕೊಳ್ಳಿ. ಅಲ್ಲಿ ಉತ್ತರ ಸಹಿತ ಹೇಳಿದ್ದೀನಿ, ತಪ್ಪದೆ ನೋಡ್ಕೊಳ್ಳೇಬೇಕು. ಕ್ವಶನ್ ಪೇಪರ್ ಹಾಕಿದ್ದೀನಿ, ಅದು ನೋಡ್ಕೊಳ್ಳಿ. ಇದು ಎರಡನೇದು, ಎರಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದು ಪಾರ್ಟ್ ಎ ನಿಮಗೆ 5 ಮಲ್ಟಿಪಲ್ ಕ್ವಶನ್ ಇರ್ತವೆ. ಪಾರ್ಟ್ ಎ ನಿಮಗೆ 5 ಬಹುವಾಕ್ಯ ಪ್ರಶ್ನೆಗಳು ಇರ್ತವೆ. ಒಂದನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್. ಸೊ bought furniture for Rs 10,000 for business, paid Rs 5,000 as salaries of employees, paid Rs 20,000 towards son's fees from personal bank account, paid Rs 2,000 towards son's fees from the business. ಏನು ಕೇಳಿದ್ರೆ ಅವರು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸು ಯಾವುದಾಗ್ಬೋದು? ಇದು ಆಪ್ಷನ್ ಸಿ, ಪೇಡ್ Rs 20,000 ಟುವರ್ಡ್ಸ್ ಸನ್ಸ್ ಫೀಸ್ ಫ್ರಮ್ ಪರ್ಸನಲ್ ಬ್ಯಾಂಕ್ ಅಕೌಂಟು. ಇದು ಉತ್ತರ ಆಗ್ತದೆ, ಆಪ್ಷನ್ ಸಿ ಸರಿಯಾದ ಉತ್ತರ. ನೀವು ಕ್ವಶನ್ ನಂಬರ್ 2, ಅಕಾರ್ಡಿಂಗ್ ಟು ವಿಚ್ ಕಾನ್ಸೆಪ್ಟ್ ಆಲ್ ಎಕ್ಸ್ಪೆನ್ಸಸ್ ಆರ್ ಮ್ಯಾಚ್ಡ್ ವಿತ್ ದ ರೆವಿನ್ಯೂ ಆಫ್ ದ್ಯಾಟ್ ಪೀರಿಯಡ್. ಆಪ್ಷನ್ ಎ ರಿಯಲೈಸೇಷನ್ ಕಾನ್ಸೆಪ್ಟ್, ಬಿ ಮನಿ ಮೆಜರ್ಮೆಂಟ್ ಕಾನ್ಸೆಪ್ಟ್, ಸಿ ಮ್ಯಾಚಿಂಗ್ ಕಾನ್ಸೆಪ್ಟ್, ಡಿ ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್. ನಿಮಗೆ ಉತ್ತರ ಗೊತ್ತಿದೆ ಕಮೆಂಟ್ ಹಾಕಿ. ನಿಮಗೆ ಉತ್ತರ ಗೊತ್ತಿದ್ರೆ ನಂಬರ್ ಹಾಕಿಬಿಟ್ಟು ಎ ಆಗ್ತದ, ಬಿ ಆಗ್ತದ, ಸಿ ಆಗ್ತದ, ಡಿ ಆಗ್ತದ ಎಲ್ಲ ಕ್ವಶನ್ ಕಮೆಂಟ್ ಮಾಡಿ, ಅಥವಾ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಕೊಡ್ತೀನಿ. ಕ್ವಶನ್ ನಂಬರ್ 3, ಡಬಲ್ ಕಾಲಮ್ ಕ್ಯಾಶ್ ಬುಕ್ ರೆಕಾರ್ಡ್ಸ್. ಆಪ್ಷನ್ ಎ ಆಲ್ ಟ್ರಾನ್ಸಾಕ್ಷನ್ಸ್, ಆಪ್ಷನ್ ಬಿ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್, ಆಪ್ಷನ್ ಸಿ ಓನ್ಲಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್, ಆಪ್ಷನ್ ಡಿ ಓನ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಇನ್ನು ಕ್ವಶನ್ 4, ಡೆಪ್ರಿಸಿಯೇಷನ್ ಚಾರ್ಜಸ್ ಆರ್. ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 5, ಇಫ್ ದ ಇನ್ಶೂರೆನ್ಸ್ ಪ್ರೀಮಿಯಮ್ ಪೇಡ್ ಈಸ್ Rs 1,000 and prepaid insurance Rs 300, the total amount of insurance shown in profit and loss account will be. ಎಷ್ಟಾಗ್ತದೆ ನೋಡ್ಕೊಳ್ಳಿ. ಪಿಕ್ಸ್ ಕ್ವಶನ್ ಬರ್ತದೆ, ಇದು ಪಿಕ್ಸ್ ಹೇಳಿ ಕಳ್ತಾ ಇದೇ ರೀತಿ ಕ್ವಶನ್ ಒಂದು ನೋಡ್ಕೊಂಡಿರಿ. ಇನ್ನು ಸೆಕೆಂಡ್ ಮೇಲೆ ನಿಮಗೆ ಬಿಟ್ಟೆಸ್ಲ ಇರ್ತವೆ, ಪಿಲ್ನ ಬ್ಲ್ಯಾಂಕ್ಸು, ಟೋಟಲಾಗಿ 5 ಮಾರ್ಕ್ಸ್ ಇರ್ತವೆ. ಬ್ರಾಕೆಟಲ್ಲಿ ಉತ್ತರ ಕೊಟ್ಟಿರ್ತಾರೆ, ನೀವು ಸರಿಯಾದ ಉತ್ತರನ ಆರಿಸ್ಬಿಟ್ಟು ಬರೀಬೇಕು. ಚೂಸ್ ದ ಕರೆಕ್ಟ್ ಆನ್ಸರು. ಇನ್ನು ಕ್ವಶನ್ ನಂಬರ್ 6 ನೋಡಿ, ದ ಟರ್ಮ್ ಡೆಬಿಟ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಅಥವಾ ಇಟಾಲಿಯನ್ ವರ್ಡ್ ಯಾವುದಾಗ್ತದೆ ನೋಡಿ. ಇವು ಕ್ವಶನ್ ನಂಬರ್ 7, ಜರ್ನಲ್ ಈಸ್ ಎ ಬುಕ್ ಆಫ್ ಡ್ಯಾಶ್. ಕ್ವಶನ್ ನಂಬರ್ 8, ಅಡ್ಜಸ್ಟಿಂಗ್ ಎಂಟ್ರೀಸ್ ಆರ್ ರೆಕಾರ್ಡೆಡ್ ಇನ್ ಡ್ಯಾಶ್. ಕ್ವಶನ್ ನಂಬರ್ 9, ಅಕೌಂಟಿಂಗ್ ಎಂಟ್ರೀಸ್ ಆರ್ ನಾಟ್ ರೆಕಾರ್ಡೆಡ್ ಆಸ್ ಪರ್ ದ ಜನರಲಿ accepted accounting principles is known as error of dash. Question number 10, dash is any person associated with business. ನಿಮಗೆ ಉತ್ತರ ಗೊತ್ತಿರಿ ಕಮೆಂಟ್ ಹಾಕಿ. ಸೊ ನೋಡೋಣ, ಕಮೆಂಟ್ ಹಾಕಿ. ನಂತರ ಥರ್ಡ್ ಮೆನು, ಮ್ಯಾಚ್ ದ ಫಾಲೋಯಿಂಗು, ಎ ಇಂದ ಬಿಗೆ ಮ್ಯಾಚ್ ಮಾಡಬೇಕು. ನಿಮಗೆ ಉತ್ತರ ಗೊತ್ತಿಲ್ಲ ನಾನು ಗ್ರೂಪಲ್ಲಿ ಉತ್ತರ ಹಾಕಿರ್ತೀನಿ, ಗ್ರೂಪಲ್ಲಿ PDF ಹಾಕಿರ್ತೀನಿ, ಜೊತೆಗೆ ಉತ್ತರ ಹಾಕಿರ್ತೀನಿ. ಯಾವ ಗ್ರೂಪು? ನಮ್ಮೊಂದು ವಾಟ್ಸಪ್ ಚಾನಲ್ ಅಂತೆ, ಟೆಲಿಗ್ರಾಮ್ ಗ್ರೂಪು, ಅಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು. ಅಥವಾ ಇನ್ನೊಂದು ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ. ಎ ಬಿಯಿಂದ ಮ್ಯಾಚ್ ಮಾಡಬೇಕು. ಕ್ವಶನ್ ನಂಬರ್ 11, ಎ ಪಾಸ್ಬುಕ್, ಬಿ ಡಿಫರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್, ಸಿ ರಿಸರ್ವ್ ಪ್ರಾಸ್ಪೆಕ್ಟಿವ್ ಓನರ್,
ಅಡ್ಜಸ್ಟ್ಮೆಂಟ್ ಐಟಮ್ ಇದನ್ನು ಬಿ ಎ ಮ್ಯಾಚ್ ಮಾಡಿಟ್ಟು ಬರಬೇಕು. ಅಂದರೆ ಫೋರ್ತ್ ಏನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ವರ್ಡ್ ಆರ್ ಒನ್ ಸೆಂಟೆನ್ಸ್ ಈಚು. ಟೋಟಲ್ 5 ಮಾರ್ಕ್ಸಿಗೆ ಕೊಡ್ತಾರೆ ಕ್ವಶನ್ನು. ಕ್ವಶನ್ 12 ನೋಡಿ, ಎಕ್ಸ್ಪ್ಯಾಂಡ್ GAAP ಗ್ಯಾಪ್, ಎಕ್ಸ್ಪ್ಯಾಂಡ್ ಗ್ಯಾಪ್ ಪಿಕ್ಸ್ ಕೇಳ್ತಾರೆ. ಒಂದು ಎಕ್ಸ್ಪ್ಯಾಂಡ್ ಕ್ವಶನ್ ಬಂದೇ ಬರ್ತದೆ, ಯಾವ್ದು ಬೇಕಾದ್ರೂ ಕೇಳ್ಬೋದು. ಎಕ್ಸ್ಪ್ಯಾಂಡ್ ನೋಡ್ಕೊಂಡಿರಿ. ಕ್ವಶನ್ 13 ಗಿವ್ ಎನ್ ಎಕ್ಸಾಂಪಲ್ ಆಫ್ ಎ ವೋಚರ್, ಇಂಪಾರ್ಟೆಂಟ್ 2. ಕ್ವಶನ್ 14 ವಾಟ್ ಟೈಪ್ ಆಫ್ ಟ್ರಾನ್ಸಾಕ್ಷನ್ಸ್ ಇಸ್ ರೆಕಾರ್ಡೆಡ್ ಇನ್ ದ ಪರ್ಚೇಸ್ ಬುಕ್ ಅಥವಾ ಸೇಲ್ಸ್ ಬುಕ್ ಕೇಳ್ಬೋದು. ಕ್ವಶನ್ 15 ಚೆಕ್ಸ್ ಇಶ್ಯೂಡ್ ಬಟ್ ನಾಟ್ ಪ್ರೆಸೆಂಟೆಡ್ ಫಾರ್ ಪೇಮೆಂಟ್ ವಿಲ್ ರೆಡ್ಯೂಸ್ ದ ಬ್ಯಾಲೆನ್ಸ್ ಆಸ್ ಪರ್ ದ ಪಾಸ್ಬುಕ್. ಇದು ಟ್ರೂನಾ ಫಾಲ್ಸಾ? ಟ್ರೂ ಆರ್ ಫಾಲ್ಸು ಕ್ವಶನ್ ಬಂದೇ ಬರ್ತದೆ. ಒಂದು ಟ್ರೂ ಇರಬೇಕು ಅಥವಾ ಫಾಲ್ಸ್ ಇರ್ತದೆ. ಟ್ರೂ ಇರ್ತದೆ ಇಲ್ಲ ಫಾಲ್ಸ್ ಇರ್ತದೆ. ಸೊ ಒಂದೇ ಉತ್ತರ ಇರ್ತದೆ. ಕ್ವಶನ್ 16 ವಾಟ್ ಆರ್ ದ ಬ್ಯಾಡ್ ಡೆಬ್ಟ್ಸು, ಇದು ಕೂಡ ಇಂಪಾರ್ಟೆಂಟು. ನಂತರ ಸೆಕ್ಷನ್ ಬಿ ಬರ್ತದೆ. ಸೆಕ್ಷನ್ ಬಿಯಲ್ಲಿ ನಿಮಗೆ ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. 2 ಮಾರ್ಕ್ಸ್ ಕ್ವಶನ್ಸು 3 ಇರ್ತವೆ, ಟೋಟಲ್ 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸು. ಕ್ವಶನ್ 17 ನೋಡಿ, ಸ್ಟೇಟ್ ಎನಿ 2 ಅಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ವೇರ್ ಇಂಪಾರ್ಟೆಂಟು ಅಬ್ಜೆಕ್ಟಿವ್ ಕೇಳ್ಬೋದು ಅಥವಾ ಡಿಫೈನ್ ಅಕೌಂಟಿಂಗ್ ಕೇಳ್ಬೋದು ಅಥವಾ ಅಕೌಂಟಿಂಗ್ ಮೀನಿಂಗ್ ಕೇಳ್ಬೋದು. ಅರ್ಥ ಆಯ್ತಾ? ಅಬ್ಜೆಕ್ಟ್ ನೋಡ್ಕೊಂಡಿರಿ, ಇದು ಕೂಡ ಇಂಪಾರ್ಟೆಂಟು. ಅಥವಾ ಫೀಚರ್ಸ್ ಕೇಳ್ಬೋದು, ಇಂಪಾರ್ಟೆನ್ಸ್ ಕೇಳ್ಬೋದು. ಕ್ವಶನ್ 18 ವಾಟ್ ಡೂ ಯು ಮೀನ್ ಬೈ ಬೇಸಿಕ್ ಅಕೌಂಟಿಂಗ್ ಕಾನ್ಸೆಪ್ಟ್ಸ್. ಕ್ವಶನ್ 19 ಸ್ಟೇಟ್ ಎನಿ 2 ಕ್ಯಾಸಸ್ ಫಾರ್ ದ ಡಿಫರೆನ್ಸ್ ಬಿಟ್ವೀನ್ ದ ಕ್ಯಾಶ್ ಬುಕ್ ಬ್ಯಾಲೆನ್ಸ್ ಆ್ಯಂಡ್ ಪಾಸ್ಬುಕ್ ಬ್ಯಾಲೆನ್ಸ್. ಕ್ವಶನ್ 20 ಗಿವ್ 2 ಎಕ್ಸಾಂಪಲ್ಸ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. 21 ಗಿವ್ ಜರ್ನಲ್ ಎಂಟ್ರಿ ಫಾರ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ RS 5000. ಇನ್ನು ಸೆಕ್ಷನ್ ಸಿ ಬರ್ತದೆ. ಇಲ್ಲಿ ಪ್ರಾಬ್ಲಮ್ಸ್ ಇರ್ತವೆ. ಅರ್ಥ ಆಯ್ತಾ? ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರಿ 6 ಮಾರ್ಕ್ಸು. 6 ಮಾರ್ಕ್ಸು ಎಷ್ಟು ಬರಬೇಕು? 3 ಕ್ವಶನ್ ಬರೀಬೇಕು. ಅವ್ರು ಕೊಟ್ಟಿರ್ತಾರೆ 5 or 6 ಕ್ವಶನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು 3 ಕ್ವಶನ್ನ ಬರೀಬೇಕು. 6 ಮಾರ್ಕ್ಸು 3 ಕ್ವಶನ್ ಒಟ್ಲಾಗಿ 18 ಮಾರ್ಕ್ಸು. ಎರಡು ಕೂಡ ಪ್ರಾಬ್ಲಮ್ಸು. 22 ಒಂದು ಪಿಕ್ಸ್ ಬಂದೇ ಬರ್ತದೆ. 20 ಕ್ವಶನ್ನು, 22 ಪ್ರಶ್ನೆ, 22ನೇ ಪ್ರಶ್ನೆ ಪಿಕ್ಸ್ ಇದ್ದೇ ಇರ್ತದೆ, ಚೇಂಜ್ ಆಗೋ ಸಾಧ್ಯನೇ ಇಲ್ಲ. ಕ್ಲಾಸಿಫೈ ದ ಫಾಲೋಯಿಂಗ್ ಇಂಟು ಅಸೆಟ್ಸ್, ಲಯಬಿಲಿಟೀಸ್, ಕ್ಯಾಪಿಟಲ್ ಎಕ್ಸ್ಪೆನ್ಸ್ ಆರ್ ಲಾಸಸ್ ಆ್ಯಂಡ್ ರೆವೆನ್ಯೂ ಆರ್ ಗೇನ್ಸ್. ವೇರ್ ಇಂಪಾರ್ಟೆಂಟು ಕೊಡ್ಬೋದು ಈ ಕ್ವಶನ್. ಅರ್ಥ ಆಯ್ತಾ? ನೋಡ್ಕೊಂಡಿರಿ. ಮಷಿನರಿ ಏನಾಗ್ತದೆ, ಡ್ರಾವಿಂಗ್ಸ್ ಏನಾಗ್ತದೆ, ಬಿಲ್ಡಿಂಗ್ ಏನಾಗ್ತದೆ, ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಏನಾಗ್ತದೆ ನೋಡ್ಕೊಂಡಿರಿ. ನಿಮಗೆ ಟೋಟಲಾಗಿ 6 ಮಾರ್ಕ್ಸಿಗೆ ಕೇಳ್ತಾರೆ. 23 ನೋಡಿ, ಪ್ರಿಪೇರ್ ಪೆಟ್ಟಿ ಕ್ಯಾಶ್ ಬುಕ್ ಫ್ರಾಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ವಿತ್ ಇಂಪ್ರೆಸ್ ಸಿಸ್ಟಮ್ ಆ್ಯಂಡ್ ಬ್ಯಾಲೆನ್ಸ್ ದ ಸೇಮ್. ಪೆಟ್ಟಿ ಕ್ಯಾಶ್ ಬುಕ್ ಕೇಳಿದರೆ ಇದು ಕೂಡ ಫಿಕ್ಸ್ ಬರ್ತದೆ. ಪೆಟ್ಟಿ ಕ್ಯಾಶ್ ಬುಕ್ ನಿಮಗೆ 6 ಮಾರ್ಕ್ಸಿಗೆ ಕೇಳ್ತಾರೆ. ತುಂಬಾ ಈಸಿ ನೋಡ್ಕೊಂಡಿರಿ. ಪೆಟ್ಟಿ ಕ್ಯಾಶ್ ಬೇಕು. ಸೊ ಅದು ಡೈಲಿ ಟ್ರಾನ್ಸಾಕ್ಷನ್ಸ್ ಇರ್ತವೆ, ಪರ್ಟಿಕ್ಯುಲರ್ಸು ತುಂಬಾ ಈಸಿ ಬಿಡಿಸ್ಬೋದು. 6 ಮಾರ್ಕ್ಸ್ ಕೊಡ್ತಾರೆ. ಇನ್ನು 24 ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಸೇಲ್ಸ್ ಬುಕ್ಕು, ಪರ್ಚೇಸ್ ಬುಕ್ ಆರ್ ಸೇಲ್ಸ್ ಬುಕ್ಕು, ಎರಡಲ್ಲೊಂದು ಕೊಡ್ತಾರೆ. ಅರ್ಥ ಆಯ್ತಾ? ಪರ್ಚೇಸ್ ಬುಕ್ ಕೇಳ್ಬೋದು, ಇಲ್ಲ ಸೇಲ್ಸ್ ಬುಕ್ ಕೇಳ್ಬೋದು. ತುಂಬಾ ಈಸಿ ಇರ್ತವೆ. ಪರ್ಟಿಕ್ಯುಲರ್ ತುಂಬ ಕೊಡೋದಿಲ್ಲ. ಪರ್ಟಿಕ್ಯುಲರ್ಸು ಅಂದರೆ ಟ್ರಾನ್ಸಾಕ್ಷನ್ಸು ತುಂಬ ಕೊಡೋದಿಲ್ಲ. ಒಂದು ವರ್ಡ್ ಅಂದರೆ 6 ಟ್ರಾನ್ಸಾಕ್ಷನ್ ಕೊಡ್ತಾರೆ, 5 ಅಥವಾ 6 ಕೊಡ್ತಾರೆ. ತುಂಬಾ ಇರೋದಿಲ್ಲ. ಇನ್ನು ಕ್ವಶನ್ 25 ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಗಿವನ್ ಬಿಲೋ ಪ್ರಿಪೇರ್ ಎ ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಆನ್ 31st March 2024. ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಮಾಡೋಕ್ಕೂ ಇದು ಕೂಡ ತುಂಬಾ ಈಸಿ ಮಾಡ್ಬೋದು ಅನ್ಕೋತೀನಿ. ನೋಡ್ಕೊಳ್ಳಿ, ನಿಮ್ಮ ಇಷ್ಟ. ಯಾವುದು ನಿಮಗೆ ಈಸಿ ಅನಿಸ್ತದೆ 3 ಅವನ್ನ ಬಿಡಿಸಿ. 26 ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಆಫ್ ಶ್ರೀ ಜೈನ್ ಆ್ಯಂಡ್ ಕೋ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2024 ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಇನ್ನು ಸೆಕ್ಷನ್ ಡಿ ಬರ್ತದೆ. ಇಲ್ಲಿ ಏನಿರ್ತದೆ ನಿಮಗೆ ಆನ್ಸರ್ ಎನಿ 3 ಕ್ವಶನ್ಸ್, ಈಚ್ ಕ್ವಶನ್ಸ್ ಕ್ಯಾರೀಸ್ 12 ಮಾರ್ಕ್ಸು. 12 ಮಾರ್ಕ್ಸು 3 ಇರಬೇಕು, ಟೋಟಲಾಗಿ 36 ಮಾರ್ಕ್ಸು. ಈ ಕ್ವಶನ್ ಕ್ಯಾರೀಸ್ 12 ಮಾರ್ಕ್ಸು. ಅವರು 5 ಅಥವಾ 6 ಕ್ವಶನ್ ಕೊಡ್ತಾರೆ, ಅದರಲ್ಲಿ ನೀವು 3 ಕ್ವಶನ್ ಬರಬೇಕು. ಅದರಲ್ಲಿ 27 ಫಿಕ್ಸ್ ಕೇಳ್ತದೆ ಕ್ವಶನ್. ಯಾವುದು? ಜರ್ನಲ್ ಎಂಟ್ರಿ ಕೇಳ್ತಾರೆ. ಜರ್ನಲೈಸ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ದ ಬುಕ್ಸ್ ಆಫ್ SMS ಆ್ಯಂಡ್ CO. ಡೇಟ್ ನೋಡಿ, ಪರ್ಟಿಕ್ಯುಲರ್ಸ್ ಇಟ್ಟಿರ್ತಾರೆ, RS. ಇಷ್ಟು ನೋಡ್ಕೊಳ್ಳಿ, ಇವೆಲ್ಲ ಇಂಪಾರ್ಟೆಂಟು. ಅಥವಾ ಸೇಮ್ ಟು ಸೇಮ್ ಮೀನಿಂಗ್ ಕೊಡ್ಬೋದು. ಸೇಮ್ ಟು ಸೇಮ್ ನೀವು ಬರ್ಬೋದು ಅಥವಾ ಚೇಂಜಸ್ ಆಗ್ಬೋದು. ಯಾವುದಕ್ಕೆ ಓದ್ಕೊಂಡಿರಿ, ಪ್ರಾಕ್ಟೀಸ್ ಮಾಡ್ಕೊಂಡಿರಿ. ಇನ್ನು 28 ಎಂಟರ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಆಫ್ ಅಂಬಿಕಾ ಟ್ರೇಡರ್ಸು. ಡಬಲ್ ಕಾಲಮ್ ಕ್ಯಾಶ್ ಕೇಳ್ತಾರೆ 12 ಮಾರ್ಕ್ಸ್ಗೆ, ಇದು ನೋಡ್ಕೊಂಡಿರಿ. ನಂತರ 29 ಪ್ರಿಪೇರ್ ಸಬ್ಸಿಡರಿ ಬುಕ್ಸ್ ವಿತ್ ದ ಹೆಲ್ಪ್ ಆಫ್ ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್. ಸಬ್ಸಿಡಿ ಬುಕ್ ಕೇಳಿದರೆ ಇದು ಕೇಳ್ಬೋದು, ನೋಡ್ಕೊಳ್ಳಿ. ಸೊ ಕೇಳ್ಬೋದು ಅಂತೆಲ್ಲ ಕೊಡ್ತಾರೆ, ನಿಮಗೆ ಇಷ್ಟ. ಯಾವ್ದು 3 ನಿಮಗೆ ಇಷ್ಟ ಆಗ್ತವೆ, ಯಾವ ಈಸಿ ಅನ್ನಿಸ್ತವೆ ನಿಮಗೆ, ಅವನ್ನ 3 ಬಿಡಿಸ್ಬೋದು. ಇನ್ನು 30 ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ MRS PMS ಪ್ರಿಪೇರ್ ಬ್ಯಾಂಕ್ ರೆಕಗ್ನೈಸೇಷನ್ ಸ್ಟೇಟ್ಮೆಂಟ್ ಆ್ಯಸ್ ಆನ್ June 30, 2023. ಏನು ಕೇಳಿದರೆ ಬ್ಯಾಂಕ್ ರೆಕಗ್ನೈಸೇಷನ್ ಸ್ಟೇಟ್ಮೆಂಟು. ಇನ್ನು 31 ಏನು ಕೊಟ್ಟಿದ್ದಾರೆ, ಇದು ಡೆಪ್ರಿಸಿಯೇಷನ್ ಅಕೌಂಟ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಡೆಪ್ರಿಸಿಯೇಷನ್ ಅಕೌಂಟ್ ಕೊಟ್ಟಿದ್ದಾರೆ, ಇದು ಬರ್ಬೋದು. ಏನು ಕೇಳಿದ್ರೆ ಪ್ರಿಪೇರ್ ಮಷಿನ್ ಅಕೌಂಟ್ ಆ್ಯಂಡ್ ಡೆಪ್ರಿಸಿಯೇಷನ್ ಅಕೌಂಟ್ ಫಾರ್ ಫಸ್ಟ್ 3 years ಕೊಡ್ಬೋದು, ಇದನ್ನು ಕೂಡ. ಇನ್ನು 32 ಫ್ರಮ್ ದ ಫಾಲೋಯಿಂಗ್ ಲೆಡ್ಜರ್ ಬ್ಯಾಲೆನ್ಸ್ ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಪ್ರಿಪೇರ್ ಟ್ರೇಡಿಂಗ್ ಅಕೌಂಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟು ಕೇಳ್ತಾರೆ, ನೋಡ್ಕೊಳ್ಳಿ 12 ಮಾರ್ಕ್ಸ್ಗೆ. ಓಕೆ. ನಂತರ ಅಡ್ಜಸ್ಟ್ಮೆಂಟ್ ನೋಡ್ಕೊಳ್ಳಿ, ಈ ರೀತಿ ಕೊಡ್ತಾರೆ ಅಡ್ಜಸ್ಟ್ಮೆಂಟ್ಸು.
ನೋಡಿ ನಿಮಗೆ ಯಾವ್ದು ಈಸಿ ಅನ್ಸುತ್ತೆ 3 ಅದು ನೋಡ್ಕೊಳ್ಳಿ. ಇಷ್ಟೊಂದು ಕ್ವಶನ್ ಪೇಪರು ಈಗಾಗಲೇ ಚಾನಲಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಕಿದ್ದೀನಿ, ಅಕೌಂಟೆನ್ಸಿ ಮೇಲೆ ಒಂದು ಹಾಕಿದ್ದೀನಿ. ಇದು ಎರಡನೇದು, ಒಂದನೇದು ಕೂಡ ಚಾನಲ್ ಇರ್ತದೆ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಉತ್ತರ ಸೀದೆ ಕೊಟ್ಟಿದ್ದೀನಿ, ಅರ್ಥ ಆಗ್ತದೆ ನೋಡ್ಕೊಳ್ಳಿ. ಜೊತೆಗೆ ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಕನ್ನಡ, ಇಂಗ್ಲೀಷು, ಎಕನಾಮಿಕ್ಸು ಎಲ್ಲ ಇರ್ತವೆ ಚಾನಲಲ್ಲಿ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಕಮೆಂಟ್ ಕೂಡ ಮಾಡಿ ಯಾವ ಡೇಟಿಗೆ ಯಾವ ಎಕ್ಸಾಮ್ ಇದೆ ಅಂತ. ಜೊತೆಗೆ ನಿಮ್ಮ ಕಾಲೇಜಿನಲ್ಲಿ ನಡೆಯುವಂಥ ಎಲ್ಲ ಕ್ವಶನ್ ಪೇಪರ್ನ ಟೆಲಿಗ್ರಾಮಲ್ಲಿ ಕಳಿಸ್ಕೊಡಿ. ಸೊ ತುಂಬ ಹೆಲ್ಪ್ ಆಗ್ತದೆ ಎಲ್ಲರೂ ಕೂಡ. ಕಳಿಸ್ಕೊಡಿ ತಪ್ಪದೆ, ಲಿಂಕು ಕಮೆಂಟ್ಸ್ ಇರ್ತದೆ, ಅಲ್ಲಿಂದ ಕಳಿಸ್ಕೊಡಿ. ಥ್ಯಾಂಕ್ ಯು ಸೊ ಮಚ್.